ನಮಸ್ಕಾರ ರೀ. ಯಾವ ಊರಮ್ಮ? ಶಿವಮೊಗ್ಗ ಅಲ್ಲ? ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ವರ್ಷ ಆಯಿತು ಬಂದೋಗಿ? ಈಗ ಒಂದು 2 ವರ್ಷ ಆಯ್ತು. 2 ವರ್ಷ ಅಲ್ಲ? ಏನು ತೊಂದರೆ ಮಾಹಿತಿ? ಡಸ್ಟ್ ಅಲರ್ಜಿ ಸರ್. ಅಂದರೆ ಏನಾಗ್ತಿತ್ತಮ್ಮ? ಸಳ ಅನ್ನೋದು, ಕೆಮ್ಮಿದ್ರೆ ಕಪ್ಪು ಥರ ಬರುತ್ತೆ ಸರ್. ಅದು ಉಸಿರಾಡಕ್ಕೆ ತೊಂದರೆ ಆಗ್ತದೆ. ಮೂಗು ಬ್ಲಾಕು ಆಗೋದು. ಮೂಗು ಬ್ಲಾಕ್ ಆಗ್ತದೆ. ಅದು ಎಷ್ಟು ವರ್ಷಗಳಿಂದ ಇತ್ತು ಪ್ರಾಬ್ಲಮ್ಮು? ಸುಮಾರು ವರ್ಷದಿಂದ ಇತ್ತು ಸರ್ ಅದು. ಹಾಂ, ಈಗ ನಮ್ಮಲ್ಲಿ ಸ್ಟಾರ್ಟ್ ಆಗಿದೆ ಸರ್ ಅದು. ನಿಮ್ಮೆ ಹತ್ರ ಬಂದು ತೋರಿಸ್ಕೊಂಡು ಕಡಿಮೆ. ಆಮೇಲೆ ನಿಮಗೆ ಕನ್ಸೀವ್ ಆಗ್ತಾ ಇರಲಿಲ್ಲ ಅಲ್ಲ? ಮದುವೆಗೆ ಎಷ್ಟು ವರ್ಷ ಆಗಿತ್ತು ಅವಾಗ? 9 ವರ್ಷ ಆಯ್ತು. 9 ವರ್ಷ ಆಗಿತ್ತು. ಈ ರೆಸ್ಪಿರೇಟರಿ ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ ಕನ್ಸೀವ್ ಆಗಲ್ಲ ಅಂತಲೂ ನಾನು ಹೇಳಿದ್ದೆ ಅಲ್ವಾ? ಹೌದಲ್ಲ? ಇದು ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಕನ್ಸೀವ್ ಆದ್ರಿ, ಹೌದಾ? ನಿಜನಾ? ಅದು ಪ್ರಾಬ್ಲಮ್ ಸಾಲ್ವ್ ಆಯ್ತು. ಅಷ್ಟೇ ಪಾಪ ಆಗಿತ್ತು ಸರ್. ಎರಡನೇ ಪಾಪ ತುಂಬಾ ಗ್ಯಾಪ್ ಆಗಿದೆ ಸರ್. ಎರಡನೇ ಪಾಪಕ್ಕೆ ಕನ್ಸೀವ್ ಆಗಿರಲಿಲ್ಲ. ಇದು ಅಸ್ತಮ ಪ್ರಾಬ್ಲಮ್ ಇರ್ತದೆ. ಮಗು ಹೆಲ್ತಿ ಇದೆ. ಓಯ್ ಇಲ್ಲಿ ನೋಡಿ, ಇಲ್ಲಿ ನೋಡಿ. ಹಾ ಹಾ, ಇಲ್ಲಿ ನೋಡಿ. ಸ್ಮೈಲ್. ಫುಲ್ 9 ತಿಂಗಳಾದ್ಮೇಲೆ ಡೆಲಿವರಿ ಆಯ್ತಲ್ಲಮ್ಮ? ಹೆಲ್ತಿ ಆಗಿದೆ. ಓಕೆ, ನೀವು ಆರಾಮಾಗಿದ್ದೀರಿ? ಓಕೆ, ಥ್ಯಾಂಕ್ ಯು. ನಾವು ಅದಕ್ಕೋಸ್ಕರನೇ ಮತ್ತೆ ಆಮೇಲೆ ಮೆಡಿಸಿನ್ ಏನಾರ ಸೈಡ್ ಎಫೆಕ್ಟ್? ಇಲ್ಲ ಸರ್, ಯಾವ ತರ ಏನೂ ಇಲ್ಲ. ಕರೆಕ್ಟಾ? ಡಾಕ್ಟರ್ ಲಂಚ ಬರ್ತಿದ್ವಿ ಸರ್. ನಾವು ಶಿವಮೊಗ್ಗದಿಂದ ಇಲ್ಲಿವರೆಗೂ ಬೆಳಗ್ಗೆ 6 ಗಂಟೆಗೆ ಬಸ್ ಸರ್. ಡಾಕ್ಟರ್ ಲಂಚ ಕೊಟ್ಟಿರಿ ಹೇಳಿ ಅಂತ ಹೇಳ್ತಿದಾರಾ? ಇಲ್ಲ ಸರ್, ಏನಿಲ್ಲ ಅಲ್ಲ? ಅದೆಲ್ಲ ಸುಳ್ಳು ಸರ್. ಓಕೆ, ರೈಟ್. ಓಕೆ, ಥ್ಯಾಂಕ್ ಯು.